ನಮಸ್ಕಾರ. ಇತ್ತೀಚೆಗೆ ಸುನಿತಾ ವಿಲಿಯಮ್ಸ್ ಅಂತಕ್ಕಂಥ ಹೆಸರು ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಯಾಕಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ 9 ತಿಂಗಳ ಅನಿರೀಕ್ಷಿತ ಕಾರ್ಯಾಚರಣೆ ನಂತರ ನಾಸಾದ ಗಗನಯಾತ್ರೆ ಆಗಿತ್ತು ಸುನಿತಾ ವಿಲಿಯಮ್ಸ್ ಭೂಮಿಗೆ ಇವತ್ತು ಮರಳಿ ಬಂದಿದ್ದಾರೆ. ಆರಂಭದಲ್ಲಿ ಏನಂದರೆ ಕೇವಲ 8 ದಿನಗಳವರೆಗೆ ಸಂಕ್ಷಿಪ್ತ ವಾಸ್ತವ್ಯ ಹೂಡೋದಕ್ಕೆ ಅಂತ ಅಲ್ಲಿಗೆ ಹೋಗಿರ್ತಾರೆ. ಆದರೆ ತಾಂತ್ರಿಕ ಸವಾಲುಗಳಿಂದಾಗಿ ವಿಲಿಯಮ್ಸ್ ಅವರ ಕಾರ್ಯಾಚರಣೆ ಬಹಳ ವಿಸ್ತೃತವಾಗಿತ್ತು. ಇದು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಅವರು ಬಹಳ ಅದ್ಭುತವಾದಂತಹ ದಿನಗಳನ್ನು ಅಲ್ಲಿ ಕಳೆದಿರ್ತಕ್ಕಂಥದ್ದು ಇತ್ತೀಚೆಗೆ ನಮಗೆಲ್ಲ ಗೊತ್ತಾಗಿದೆ. ಏನಿದು ಸುನಿತಾ ಅನ್ನೋದು ಭಾರತೀಯ ಹೆಸರಿದೆಯಲ್ಲ ಅಂತ ಅನ್ನೋದಾದರೆ, ಎಸ್, ಭಾರತಕ್ಕೂ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಅವರ ಬದುಕು ಏನು, ಅವರ ಸಾಧನೆ ಏನು, ಅವರೆಲ್ಲ ಬಾಹ್ಯಾಕಾಶದಲ್ಲಿ ಏನೆಲ್ಲ ಮಾಡಿದ್ದಾರೆ, ಇದು ನಮ್ಮ ಪರೀಕ್ಷೆಗೆ ಏನೆಲ್ಲ ಅನುಭವವನ್ನು ಕೊಡ್ತದೆ, ಏನೆಲ್ಲ ಅಗತ್ಯತೆ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಸ್, ಸುನಿತಾ ವಿಲಿಯಮ್ಸ್ ಅವರು 19 ಸೆಪ್ಟೆಂಬರ್ 1965ರಂದು ಓಹಿಯೋದ ಯೂಕ್ಲಿಡ್ನಲ್ಲಿ ಜನಿಸ್ತಾರೆ. ಸುನಿತಾ ವಿಲಿಯಮ್ಸ್ಗೆ ಗೌರವಾನ್ವಿತ ನಾಸಾ ಗಗನಯಾತ್ರಿಯಾಗಿ ಇವರು ನಿವೃತ್ತ US ನೌಕಾಪಡೆಯ ಅಧಿಕಾರಿಯಾಗಿರ್ತಕ್ಕಂಥವರು. ಅವರು US ನಾವೆಲ್ ಅಕಾಡೆಮಿಯಲ್ಲಿ 1987ರಲ್ಲಿ ಭೌತ ವಿಜ್ಞಾನದಲ್ಲಿ ವಿಜ್ಞಾನ ಪದವಿಯನ್ನು ಮತ್ತು ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ 1995ರಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ. ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ನಂತರ 1998ರಲ್ಲಿ ನಾಸಾದಿಂದ ಗಗನಯಾತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಲಿಯಮ್ಸ್ ಬಾಹ್ಯಾಕಾಶ ಹಾರಾಟದಲ್ಲಿ ವ್ಯಾಪಕವಾದಂಥ ಅನುಭವವನ್ನು ಗಳಿಸಿರ್ತಕ್ಕಂಥವ್ರು. ಇದರಲ್ಲಿ ಮಹಿಳೆಯೊಬ್ಬರು ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಮಾಡಿದ ದಾಖಲೆ ಕೂಡ ಅವರ ಹೆಸರಲ್ಲಿದೆ. ಮತ್ತು ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆಯನ್ನು ಮಾಡಿರ್ತಕ್ಕಂಥವರು, ಅತ್ಯುತ್ತಮವಾದಂತಹ ವೃತ್ತಿ ಜೀವನವನ್ನು ಮಹತ್ವಾಕಾಂಕ್ಷೆ ಗಗನಯಾತ್ರಿಯಾಗಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥವರು ಮತ್ತು ಮಹಿಳೆಯರಿಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವರು ಯಾರು ಅಂದರೆ ದಟ್ ಈಸ್ ಸುನಿತಾ ವಿಲಿಯಮ್ಸ್ ಅಂತ ನಾವು ಕರೆಯಲಾಗ್ತದೆ. ಇವತ್ತಿನ ದಿವಸ ಸುನಿತಾ ವಿಲಿಯಮ್ಸ್ ರವರು ಭೂಮಿಯ ಮೇಲಿನ ತನ್ನ ಪ್ರೀತಿ ಪಾತ್ರರನ್ನು ಮತ್ತೆ ಸೇರೋದಕ್ಕೆ ಇವತ್ತಿನ ದಿನ ರುಜುಮಾತಾಗಿದೆ. ಸೊ ಅವರು ಸುಮಾರು 9 ತಿಂಗಳ ನಂತರದಲ್ಲಿ ಭೂಮಿಗೆ ಬಂದು ಇಳಿದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬಹಳ ಖುಷಿಯಾದಂಥ ಸಂಗತಿಯನ್ನು ಕೊಡ್ತಕ್ಕಂಥದ್ದು. ವಿಲ್ಮೋರ್ ಅಂತಕ್ಕಂಥವರು ಜೂನ್ 5, 2024ರಂದು ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಉಡಾವಣೆಗೊಂಡಿರ್ತಕ್ಕಂಥದ್ದರ ಮುಖಾಂತರ ಹೋಗಿದ್ದರು. ಇವರು ಅವರ ಉದ್ಘಾಟನಾ ಸಿಬ್ಬಂದಿ ಹಾರಾಟವನ್ನು ಗುರುತಿಸಿ ಜೂನ್ 6, 2024ರಂದು ಅಲ್ಪಾವಧಿಯ ಕಾರ್ಯಾಚರಣೆ ಯೋಜನೆಯೊಂದಿಗೆ ISSಗೆ ಆಗಮಿಸಿದರು. ಆದಾಗ್ಯೂ ಕೂಡ ಸ್ಟಾರ್ ಲೈನರ್ನೊಂದಿಗೆ ತಾಂತ್ರಿಕ ಸಮಸ್ಯೆಗಳಾಗಿದ್ದ ಕಾರಣದಿಂದ ಈ ಒಂದು ಅವರ ಜರ್ನಿ ಸುಮಾರು 9 ತಿಂಗಳ ಕಾಲ ಮುಂದುವರೆದಿರತಕ್ಕಂಥದ್ದು. ಸುನಿತಾ ವಿಲಿಯಮ್ಸ್ ರವರು ಇವತ್ತಿನ ದಿನ ರಿಟರ್ನ್ ಆಗಿ ಬಂದಿರತಕ್ಕಂಥದ್ದು ಮಾರ್ಚ್ 18, 2025ರಂದು ಇವತ್ತಿನ ಮಂಗಳವಾರ ಫ್ಲೋರಿಡಾದ ಬಳಿಯ ಕರಾವಳಿ ನೀರಿನಲ್ಲಿ ಕ್ರೂ 9 ಅಂತಕ್ಕಂತಹ ಸುರಕ್ಷಿತವಾದ ಒಂದು ಇದರ ಮುಖಾಂತರ ಬಂದು ಹೇಗ್ ಗೋರ್ಬೊನಟೋವ್ ವಿಲಿಯಮ್ಸ್ ಮತ್ತು ವಿಲ್ಮೇರ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ದೀರ್ಘಾವಧಿಯ ವಿಜ್ಞಾನ ದಂಡಯಾತ್ರೆಯಿಂದ ಭೂಮಿಗೆ ಮರಳಿದ್ದಾರೆ ಎಂಬುದು ಇತ್ತೀಚೆಗೆ ಗೊತ್ತಾಗಿದೆ. ಸೊ ಅವರು ಸುಮಾರು 286 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿರತಕ್ಕಂಥದ್ದು ಅವರ ಅದ್ಭುತ ಸಾಧನೆಯಾಗಿರ್ತಕ್ಕಂಥದ್ದು.